ನಮ್ಗೆ ಅವರು ದೇವ್ರ ತರ ಸರ್. ಎಕ್ಸಾಂಪಲ್ ಇವಾಗ ನಮ್ಮ ತಾಯಿ ಜನ್ಮ ಕೊಟ್ಟ ತಾಯಿ ಜಾಗದಲ್ಲಿ ಯಾರು ಒಬ್ರು ವ್ಯಕ್ತಿನ ನೋಡ್ತೀನಿ ಅಂದ್ರೆ ದರ್ಶನ್ ಸರ್ ಮಾತ್ರನೇ. ಅದ್ರ ಜೊತೆಗೆ ಅದ್ರ ಸುತ್ತ ಇವಾಗ ನಮ್ಗೆ ನಾವ್ ಏನೇ ಮಾಡಿದ್ರು ಚಿನ್ನ ಒಳ್ಳೇದ್ ಮಾಡು, ಹುಷಾರಾಗಿ ಮಾಡು ಅಂತ ಹೇಳಿ JP ನಗರದಲ್ಲಿ ಕುಮಾರಣ್ಣ ಅಂತ ಇದ್ದಾರೆ, ಆಮೇಲೆ ವಿನಯ್ ಅಣ್ಣ ಅಂದ್ಬಿಟ್ಟು ಬಾಸ್ ಜೊತೆ ಇದ್ದಾರೆ ಅವರು, ಆಮೇಲೆ ನಾಗಣ್ಣ ಅವರು, ಆಮೇಲೆ ಇವರು ಗೋವಿಂದಣ್ಣ, ಈ ತರ ಗೋವಿಂದಣ್ಣ, ಅಭಿಯಣ್ಣ, ಆಮೇಲೆ ಮಂಡ್ಯದಲ್ಲಿ ಚಂದ್ರಾಯಪಟ್ಟಣದಲ್ಲಿ ಎಲ್ಲ ಎಷ್ಟೋ ಜನ ಅಣ್ಣಂದ್ರೆ. ಬಟ್ ಅವರೆಲ್ಲ ಅಣ್ಣಂದ್ರ ಸಪೋರ್ಟ್ ನಮ್ಗೆ ಚೆನ್ನಾಗಿದೆ. ಅದ್ರ ಜೊತೆಗೆ ದರ್ಶನ್ ಸರ್ ತಾಯಿ ಜಾಗದಲ್ಲಿ ಇನ್ನೊಬ್ರು ಯಾರು ನೋಡ್ತೀವಿ ಅಂದ್ರೆ ದರ್ಶನ್ ಸರ್. ನನ್ನ ಜೀವನದಲ್ಲಿ ನನಗೇನಾದ್ರು ಭಗವಂತ ಶಕ್ತಿ ಅನ್ನೋದನ್ನ ಕೊಟ್ಟು ನಾಲ್ಕು ದಿನ ನಾನು ಒಳ್ಳೇದ್ ಮಾಡೋ ಅಂತ ಕೆಲಸ ಏನಾದ್ರು ಬಂದ್ರೆ ಫಸ್ಟ್ ನನ್ನ ಜಾಗದಲ್ಲಿ ನನ್ನ ಮನಸ್ಸಲ್ಲಿ ಇವತ್ತೇನು ನನ್ನ ಮನಸ್ಸಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದೀನಲ್ಲ ಅದನ್ನ ನಿಜ ಮಾಡಿ ಆಚೆ ದರ್ಶನ್ ಸರ್ಗೆ ಒಂದು ದೇವಸ್ಥಾನ ಕಟ್ಟಬೇಕು, ಅವ್ರು ಬದುಕಿದ್ದಾಗಲೇ ಅವ್ರಿಗೆ ದೇವಸ್ಥಾನ ಕಟ್ಟಬೇಕು ಅನ್ನೋದು ಆಸೆ ಇದೆ ಸರ್. ಖಂಡಿತವಾಗ್ಲೂ ನನ್ನ ಜಾಗದಲ್ಲಿ ಸರ್, ಆಚೆ ಏನೋ ನಾನು ಎಲ್ಲೆಲ್ಲೋ ಇದು ಮಾಡ್ತೀನಿ ಅಂತ ಸುಳ್ಳು. ನನ್ನ ಜಾಗದಲ್ಲಿ ನನಗೆ ದೇವ್ರ ಆಶೀರ್ವಾದ ಕೊಟ್ಟರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ದರ್ಶನ್ ಸರ್ಗೆ ದೇವಸ್ಥಾನ ಕಟ್ತೀನಿ ಸರ್. ನನ್ನ ಮನಸ್ಸಲ್ಲಿ ದರ್ಶನ್ ಸರ್ನ, ನಮ್ಮ ತಾಯಿನ ಬಿಟ್ರೆ ಇನ್ನೊಬ್ರು ಯಾರು ಪೂಜೆ ಮಾಡ್ತೀನಿ ಅಂದ್ರೆ ದರ್ಶನ್ ಸರ್ ಮಾತ್ರನೇ. ಅವ್ರಿಗೆ ದೇವಸ್ಥಾನ ಕಟ್ಟಿ ನನ್ನ ಗೋಲ್ ಸರ್, ಅದು ನನ್ನ ಡ್ರೀಮ್, ಅದು ನನ್ನ ಮನಸ್ಸು. ಎಷ್ಟು ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ಮೇಲೆ ಆ ವ್ಯಕ್ತಿನ ನಾನು ಇಷ್ಟಪಡಕ್ಕೆ ಶುರು ಮಾಡಿದ್ಮೇಲೆ ನನಗಿರುವಂತ ಆಸೆ ಖಂಡಿತ ಕಟ್ತೀನಿ ಸರ್. ಮಾತು ಸರ್, ಸಿಂಪಲ್ ಆಗಿ ಹೇಳ್ತೀನಿ, ತಾಯಿ ಜೀವ ಕೊಟ್ಟಿದ್ದಾಳೆ. ಈ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ 4 ಜನಕ್ಕೆ ಒಳ್ಳೇದ್ ಮಾಡ್ಕೊಂಡು ಬದುಕೊಂಡು ಹೋಗೋ ಅಂತ ಜೀವನನ ದರ್ಶನ್ ಸರ್ ಕೊಟ್ಟಿದ್ದಾರೆ. ಇಬ್ರು ಒಂದೇನೆ ಸರ್. ತಾಯಿ ಬೇರೆ, ದರ್ಶನ್ ಸರ್ ಬೇರೆ ಇಲ್ಲ. ನಾನು ಬದುಕಿರೋವರ್ಗುನು ಏನೇ ಆದ್ರೂ ಉಸಿರು ಹೋಗೋವರ್ಗುನು, ಉಸಿರು ಹೋದ್ಮೇಲೂ ಅವ್ರು ಒಂದೇ ನನಗೆ ದೇವ್ರ ಸಮಾನನೇ. ನಾನು ಬದುಕಿದಂಗೆ ಈ ದೇಹದಲ್ಲಿ ಉಸಿರು ಹೋಗೋದಕ್ಕಿಂತ ಮುಂಚೆ ಆ ದೇವ್ರಿಗೆ ಒಂದು ಗರ್ಭಗುಡಿ ಕಟ್ಟಬೇಕು ಅನ್ನೋದೊಂದು ಆಸೆ ಇದೆ. ಇಲ್ಲಿ ಮನ್ಸಲ್ಲಿ ಕಟ್ಕೊಂಡಿದೀವಿ, ಇವತ್ತೇನು ಇಲ್ಲಿ ಕಟ್ಕೊಂಡಿದೀವಲ್ಲ ಸರ್, ಇದನ್ನ ಆಚೆ ಕಟ್ಟಬೇಕು ಅನ್ನೋದೊಂದು ಆಸೆ ಇದೆ. ನನ್ನ ಜಾಗದಲ್ಲಿ ನನ್ನ ಭಗವಂತ ಏನ್ ನನ್ಗೊಂದು ಚಿಕ್ಕ ಪುಟ್ಟದೊಂದು ಗೂಡು ಅಂತ ಕೊಟ್ಟಿದ್ದಾನ, ಅದೇ ತರ ದರ್ಶನ್ ಸರ್ಗೆ ಒಂದು ದೇವಸ್ಥಾನ ಕಟ್ತೀನಿ ಸರ್. ಇದು ನನ್ನ ಗೋಲು, ಇದು ನನ್ನ ದೊಡ್ಡ ಡ್ರೀಮ್ ಸರ್. ಒಂದು ಸರ್, ಫ್ರೆಂಡ್ಶಿಪ್ ಆಗ್ಲಿ, ಸಂಬಂಧಗಳಾಗ್ಲಿ, ಅಥವಾ ಯಾವುದೇ ರೀತಿಯ ಒಂದು ಬಾಂಡಿಂಗ್ ಆಗ್ಲಿ ಸರ್, ನಮ್ಗೆ ಗೊತ್ತಿರೋದೇನಂದ್ರೆ ನನ್ನ ಪ್ರಕಾರ ಸರ್, ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ರೈಟರ್ ಹಂಗ ಗೊತ್ತಿಲ್ಲ, ಬಟ್ ನಾನು ಅನ್ಕೊಂಡಿರೋದು ಎಂತ ಸಮಯ ಬರ್ಲಿ ನಮ್ ಕುತ್ಕೆ ನಾವು ಕುಯ್ಕೊಂಡ್ಬಿಡೋಣ, ತಾಯಿ ಲಾಡಿ ಬಿಚ್ಚೋ ಕೆಲಸ ಮಾಡಬಾರ್ದು, ಆಮೇಲೆ ಭುಜ ಕೊಟ್ಟವ್ರಿಗೆ ಕಾಲ್ ಕಟ್ ಮಾಡೋ ಕೆಲಸ ಮಾಡಬಾರ್ದು, ತಿಂತಟ್ಟಲ್ಲಿ ಹುಚ್ಚೊಯ್ಬಾರ್ದು. ಇದು ಮೂರನ್ನು ಪಾಲಿಸ್ಬೇಕು. ಯಾಕಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದಾಗ ತಿಂದು ಆಚೆ ಬಂದ್ಬಿಟ್ಟು ಏನ್ ಹಾಕಿದ್ದ ಅನ್ಬಾರ್ದು ಸರ್. ಅದ್ ಆ ಕ್ಷಣಕ್ಕೆ ನಮ್ಗೆ ಅಮೃತಾನೆ, ಅದ್ ನಮಗೆ ಅಮೃತ. ಸೊ ಅದನ್ನ ಎಲ್ಲಾರು ತಲೆಯಲ್ಲಿ ಇಟ್ಕೋಬೇಕು. ಜೀವನಕ್ಕೆ ಒಂದು ದಾರಿನೇ ಆಗಿದ್ದಾರೆ ಸರ್. ನನ್ನ ಜೀವನನೇ ಅವರು ಸರ್, ನನ್ನ ಜೀವನನೇ ಅವರು ಸರ್. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 7 ವರ್ಷ ಆಯ್ತು. ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆನೆ ನನ್ನ ಇನ್ಸ್ಪಿರೇಷನ್ ಅವರು. ನಾನು ದೇವ್ರ ತರ ಪೂಜೆ ಮಾಡ್ತಿದ್ದೀನಿ ಅವ್ರನ್ನ. ಇಂಡಸ್ಟ್ರಿಗೆ ಬಂದ್ಮೇಲೆ ನಾನೊಬ್ಬ ಡಿ-ಬಾಸ್ ಅಭಿಮಾನಿ ಅಂತ ಈ ಸಿನಿಮಾಗೆ ನನಗೆ ಜನಗಳು, ಅವ್ರ ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ಲಿ ಅಂದ್ಬಿಟ್ಟು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿಲ್ಲ, ಅಥವಾ ಸಪೋರ್ಟ್ ಮಾಡಿದ್ಮೇಲೆ ನನಗೆ ನಾನಾಗಿ ಬೆಳೆದೆ ಅಂತ ಹೇಳ್ಕೊಳ್ಳೋ ಕ್ಯಾರೆಕ್ಟರ್ ಆ ವಿಚಾರಕ್ಕೋಸ್ಕರ ದರ್ಶನ್ ಸರ್ ಅಭಿಮಾನಿ ಅಂತ ಹೇಳ್ತಿಲ್ಲ. ನಾನು ನಿಜವಾಗ್ಲೂ ದರ್ಶನ್ ಸರ್ ಅಭಿಮಾನಿನೇ.